أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಚರಿತ್ರೆಗೆ ಸಂಬಂಧಪಟ್ಟು ಇನ್ನಷ್ಟು ಯುದ್ಧಗಳ ಮತ್ತು ಕಾರ್ಯಕ್ರಮಗಳ ಬಗ್ಗೆ ಇಂದು ನಾನು ಪ್ರಸ್ತಾಪಿಸಲಿದ್ದೇನೆ. ಚರಿತ್ರೆಯಲ್ಲಿ ತುರ್ಬಾದ ಕಡೆಗೆ ಹಜರತ್ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ನಡೆಸಿದ ಕಾರ್ಯಾಚರಣೆಯ ಉಲ್ಲೇಖವೂ ಇದೆ. ಈ ದಂಡಯಾತ್ರೆ ಹಿಜರಿ 7 ಶಾಬಾನ್ನಲ್ಲಿ ನಡೆಯಿತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹಜರತ್ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹರನ್ನು ತುರ್ಬಾ ಎಂಬ ಸ್ಥಳದ ಕಡೆಗೆ ಹವಾಝಿನ್ ಗೋತ್ರದ ವಿರುದ್ಧ 30 ಜನರೊಂದಿಗೆ ಕಳುಹಿಸಿದರು. ಈ ದಂಡಯಾತ್ರೆಯನ್ನು ಕಳುಹಿಸಲು ಕಾರಣವೆಂದರೆ ತುರ್ಬಾದ ಕಡೆಯಿಂದ ಇಸ್ಲಾಂ ವಿರುದ್ಧ ಪಿತೂರಿಗಳು ಮಾಹಿತಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಲಭಿಸಿತ್ತು. ಹೀಗೆ ಹಜರತ್ ಉಮರ್ ರಲಿಯಲ್ಲಾಹು ಅನ್ಹು ಹೊರಟರು. ತುರ್ಬಾದ ಜನರಿಗೆ ಈ ಸುದ್ದಿ ತಿಳಿದಾಗ ಅವರು ಅಲ್ಲಿಂದ ಓಡಿ ಹೋದರು. ಹಜರತ್ ಉಮರ್ ರಲಿಯಲ್ಲಾಹು ಅನ್ಹು ಅದರ ಪ್ರವೇಶವನ್ನು ತಲುಪಿದರು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಅವರ ಎಲ್ಲ ಸಂಪತ್ತು, ಜಾನುವಾರುಗಳು ಇತ್ಯಾದಿಗಳು ಅಲ್ಲಿಯೇ ಇದ್ದವು. ಈ ಜನರು ದುಷ್ಟರಾಗಿದ್ದ ಕಾರಣದಿಂದ ಹಜರತ್ ಉಮರ್ ರಲಿಯಲ್ಲಾಹು ಅನ್ಹು ಆ ಎಲ್ಲ ಸಂಪತ್ತುಗಳನ್ನು ವಶಪಡಿಸಿಕೊಂಡು ಹಿಂದಿರುಗಿದರು. ಅನಂತರ ಹಜರತ್ ಬಶೀರ್ ಬಿನ್ ಸಅದ್ ರಲಿಯಲ್ಲಾಹು ಅನ್ಹು ಪದಕ್ನಲ್ಲಿ ಬನು ಮುಫ್ರಾರ ಕಡೆಗೆ ನಡೆಸಿದ ದಂಡಯಾತ್ರೆ ಆಗಿದೆ. ಈ ದಂಡಯಾತ್ರೆ ಹಿಜರಿ 7 ಶಾಬಾನ್ನಲ್ಲಿ ಹಜರತ್ ಬಶೀರ್ ಸಅದ್ ರ ನೇತೃತ್ವದಲ್ಲಿ ನಡೆಯಿತು. ಈ ದಂಡಯಾತ್ರೆಯ ವಿವರಣೆಯನ್ನು ಹೀಗೆ ನೀಡಲಾಗಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹಜರತ್ ಬಶೀರ್ ಬಿನ್ ಸಅದ್ ರಲಿಯಲ್ಲಾಹು ಅನ್ಹರನ್ನು 30 ಸಹಾಬಿಯರೊಂದಿಗೆ ಫದಕ್ ಬನು ಮುರ್ರಾ ಗೋತ್ರದ ಕಡೆಗೆ ಕಳಿಸಿದರು. ಜನರು ಇಸ್ಲಾಂ ವಿರುದ್ಧ ಪಿತೂರಿ ಮಾಡುತ್ತಿದ್ದಾರೆ ಎಂಬ ಸುದ್ದಿ ಬಂದಾಗಲೇ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅಂತಹ ಜನರ ಕಾರ್ಯಾಚರಣೆಗಾಗಿ ಅಥವಾ ಯುದ್ಧಕ್ಕಾಗಿ ತಂಡಗಳನ್ನು ಕಳಿಸುತ್ತಿದ್ದರು. ಅಂತೂ ಸಹಾಬಿಯರು ಹೊರಟು ಹೋದರು. ಅಲ್ಲಿ ಕುರಿ ಕಾಯುವವರನ್ನು ಭೇಟಿಯಾದರು ಮತ್ತು ಬನು ಮುರ್ರಾ ಗೋತ್ರದ ಬಗ್ಗೆ ವಿಚಾರಿಸಿದರು. ಬನು ಮುರ್ರಾ ತನ್ನ ಕಣಿವೆಯಲ್ಲಿದ್ದಾರೆ ಮತ್ತು ಕಾರಂಜಿಯ ಕಡೆಗೆ ಬಂದಿಲ್ಲ ಎಂದು ಅವರು ತಿಳಿಸಿದರು. ಸಹಾಬಿಯರು ಅವರ ಕುರಿಗಳನ್ನು ಹಿಡಿದುಕೊಂಡು ಮದೀನಾದ ಕಡೆಗೆ ಹಿಂದಿರುಗಿದರು. ಆಗ ಬನು ಮುರ್ರಾ ಗೋತ್ರದ ಘೋಷಕ ಕೂಗಿಕೊಂಡು ಈ ಘಟನೆಯ ಸುದ್ದಿಯನ್ನು ತಿಳಿಸಿದನು. ಆಗ ಬನು ಮುರ್ರಾ ಗೋತ್ರದವನು ಹಿಂದಿರುಗಿದರು ಮತ್ತು ಮುಸ್ಲಿಮರ ಮೇಲೆ ದೊಡ್ಡ ಸೈನ್ಯದೊಂದಿಗೆ ದಾಳಿ ಮಾಡಿದರು. ಇಡೀ ರಾತ್ರಿ ಬಾಣಗಳು ಮುಗಿಯುವವರೆಗೂ ಮುಸ್ಲಿಮರ ಮೇಲೆ ಬಾಣಗಳನ್ನು ಎಸೆದರು. ಬೆಳಗ್ಗೆ ಆದಾಗ ಬನು ಮುರ್ರಾ ಗೋತ್ರದವರು ಮತ್ತೆ ದಾಳಿ ಮಾಡಿದರು ಹಾಗೂ ಹಜರತ್ ಬಶೀರ್ ರಲಿಯಲ್ಲಾಹು ಅನ್ಹುರ ಸಹಚರನ್ನು ಶಹೀದ್ ಮಾಡಿದರು. ಗಾಯಗೊಂಡು ಬೀಳುವವರೆಗೂ ಹಜರತ್ ಬಶೀರ್ ರಲಿಯಲ್ಲಾಹು ಅನ್ಹು ಆ ಜನರೊಂದಿಗೆ ತೀವ್ರವಾಗಿ ಹೋರಾಡುತ್ತಲೇ ಇದ್ದರು. ಅವರ ಕಾಲುಗಳು ಗಾಯಗೊಂಡಿದ್ದವು. ಅವರು ಮೃತರಾಗುತ್ತಾರೆಂದು ಭಾವಿಸಲಾಗಿತ್ತು, ಆದರೆ ಅವರು ಸುರಕ್ಷಿತವಾಗಿದ್ದರು. ನಂತರ ಬನು ಮುರ್ರಾ ತಮ್ಮ ಕುರಿ ಮತ್ತು ಮೇಕೆಗಳನ್ನು ತೆಗೆದುಕೊಂಡು ಹಿಂದಿರುಗಿದರು. ಅನಂತರ ಹಜರತ್ ಗಾಲಿಬ್ ಬಿನ್ ಅಬ್ದುಲ್ಲೇಸಿ ರಲಿಯಲ್ಲಾಹು ಅನ್ಹು ಮೀಫಾ ಕಡೆಗೆ ನಡೆಸಿದ ದಂಡಯಾತ್ರೆಯ ಉಲ್ಲೇಖವಿದೆ. ಈ ಯಾತ್ರೆ ಹಿಜರಿ 7 ರಂಜಾನ್ನಲ್ಲಿ ನಡೆಯಿತು. ಇಬ್ನ್ ಸঈದ್ ಹೀಗೆ ಬರೆಯುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು
ಹಜರತ್ ಗಾಲಿಬ್ ಬಿನ್ ಅಬ್ದುಲ್ಲಾ ಲೇಸಿರನ್ನು ಮೀಸಾದಲ್ಲಿ ಬನು ಅವ್ವಲ್ ಅಥವಾ ಬನು ಇಲ್ಫಾ ಬಿನ್ ಸಾ ಗೋತ್ರಗಳ ಕಡೆಗೆ ಕಳಿಸಿದರು. ಅರೇಬಿಯಾದಲ್ಲಿ ನಡೆದ ಅಹ್ಜಾಬ್ ಯುದ್ಧದ ಹಿರಿದಾದ ಕಾರ್ಯಾಚರಣೆಯನ್ನು ನಡೆಸಲು ಅವರು ಮುಸ್ಲಿಮರ ವಿರುದ್ಧ ತಪ್ಪಾದ ಪ್ರಚಾರವನ್ನು ಮಾಡುತ್ತಾ ಜನರನ್ನು ಒಟ್ಟುಗೂಡಿಸಲು ಪ್ರಾರಂಭಿಸಿದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು 130 ಸಹಾಬಿಯರೊಂದಿಗೆ ಕಳಿಸಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸ್ವತಂತ್ರಗೊಂಡ ಗುಲಾಮ ಹಜರತ್ ಯಾಸರ್ ಅವರ ಗೈಡ್ ಆಗಿದ್ದರು. ಮುಸ್ಲಿಮರು ಮತ್ತು ಅವರ ಮೇಲೆ ದಾಳಿ ಮಾಡಿದವರು ಅವರ ವಸತಿಗಳ ನಡುವೆಯೂ ತಲುಪಿದರು. ಅವರಲ್ಲಿ ಹೋರಾಡಲು ಬಂದವರನ್ನು ವಧಿಸಲಾಯಿತು. ಯುದ್ಧ ಸಂಪತ್ತಿನಿಂದ ಕುರಿ ಮತ್ತು ಮೇಕೆಗಳನ್ನು ಮದೀನಕ್ಕೆ ತರಲಾಯಿತು. ಯಾರನ್ನೂ ಸೆರೆಹಿಡಿಯಲಿಲ್ಲ. ಇಬ್ನ್ ಸಾದ್ ಹೀಗೆ ಬರೆದಿದ್ದಾರೆ: ಹಜರತ್ ಉಸಾಮಾ ಬಿನ್ ಝೈದ್ ಲಾ ಇಲಾಹ ಇಲ್ಲಲ್ಲಾ ಎಂದು ಹೇಳಿದ ಮೀರ್ದಾಸ್ ಬಿನ್ ನಹರಿಕರನ್ನು ಕೊಂದ ದಂಡಯಾತ್ರೆ ಇದಾಗಿದೆ. ಬುಖಾರಿಯಲ್ಲಿ ಈ ಘಟನೆಯ ವಿವರಣೆಯನ್ನು ಹಜರತ್ ಉಸಾಮಾ ಬಿನ್ ಝೈದರಿಂದ ಹೀಗೆ ವರದಿಯಾಗಿದೆ: ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಈ ಸುದ್ದಿ ತಲುಪಿದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು: ಹೇ ಉಸಾಮಾ, ಅತ್ಲಾ ಇಲಾಹ ಇಲ್ಲ ಎಂದು ತನ್ನ ನಂತರವೂ ನೀನು ಆತನನ್ನು ಕೊಂದೆಯಾ? ನಾನು ಹೇಳಿದೆ, ಆತ ನನ್ನನ್ನು ಸಂರಕ್ಷಿಸಿಕೊಳ್ಳಲು ಹಾಗೆ ಹೇಳಿದ್ದನು. ಆದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಪದೇ ಪದೇ ಹೇಳುತ್ತಲೇ ಇದ್ದರು, ನಾನು ಅಂದು ಮುಸ್ಲಿಂ ಆಗಿರಬಾರದಿತ್ತು ಎಂದು ನಾನು ಆಶಿಸಿದೆ. ಇಮಾಮ್ ಮುಸ್ಲಿಂ ಈ ವರದಿಯನ್ನು ಹೀಗೆ ದಾಖಲಿಸಿದ್ದಾರೆ: ಅವನ ಹೃದಯದಿಂದ ಹೇಳಿದ್ದನೋ ಇಲ್ಲವೋ ಎಂಬುದನ್ನು ತಿಳಿಯಲು ನೀನು ಅವನ ಹೃದಯವನ್ನು ಏಕೆ ಸೀಳಿ ನೋಡಲಿಲ್ಲವೇ? ಅಹ್ಮದಿಯರ ಹೃದಯವನ್ನು ಸೀಳಿ ನೋಡಿದ್ದವೆಂದು ಇಂದಿನ ಮೌಲವಿಗಳು ಭಾವಿಸುತ್ತಾರೆ. ಆದುದರಿಂದ ಅಹ್ಮದಿಯರನ್ನು ಶಹೀದ್ ಮಾಡುವುದು ಮತ್ತು ಅವರ ಮೇಲೆ ದೌರ್ಜನ್ಯ ಮಾಡುವುದು ನ್ಯಾಯಸಮ್ಮತವಾಗಿದೆ ಎಂದು ಹೇಳುತ್ತಾರೆ. ಅಲ್ಲಾಹನು ಅವರನ್ನು ಹಿಡಿದು ಶಿಕ್ಷಿಸಲಿ. ಮೀರ್ ದಾಸ್ನ ಕುಟುಂಬಕ್ಕೆ ಆತನ ದಿಯಾತ್ ನೀಡಲು, ಆತನ ಆಸ್ತಿಯನ್ನು ಅವರಿಗೆ ಹಿಂದಿರುಗಿಸಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆದೇಶಿಸಿದರು ಎಂಬುದಾಗಿ ಒಂದು ವರದಿಯಲ್ಲಿದೆ. ಹಜರತ್ ಮಸೀಮೌದ್ ಅಲೈಹಿಸ್ಸಲಾಂ ಈ ಘಟನೆಯನ್ನು ಹೀಗೆ ವಿವರಿಸಿದ್ದಾರೆ: ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಈ ಯುದ್ಧದ ಸುದ್ದಿಯನ್ನು ನೀಡಲು ಒಬ್ಬ ಗ್ರಾಮೀಣ ಮದೀನಾಗೆ ತಲುಪಿದಾಗ ಆತ ಯುದ್ಧದ ಎಲ್ಲ ವಿವರಗಳನ್ನು ಹೇಳುತ್ತಾ ಈ ಘಟನೆಯನ್ನು ವಿವರಿಸಿದನು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಉಸಾಮಾರನ್ನು ಕರೆದು, ನೀವು ಆ ಮನುಷ್ಯನನ್ನು ಕೊಂದೆಯಾ ಎಂದು ಕೇಳಿದರು. ಅವರು ಹೌದು ಎಂದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಕಿಯಾಮತ್ ದಿನದಂದು ಲಾ ಇಲಾಹ ಇಲ್ಲಲ್ಲಾ ನಿನ್ನ ವಿರುದ್ಧ ಸಾಕ್ಷಿ ಹೇಳುವಾಗ ನೀನು ಏನು ಮಾಡುವೆ? ನಾನು ಮೊದಲು ಹೇಳಿದಂತೆ ಪಾಕಿಸ್ತಾನದಲ್ಲಿರುವ ಇಂದಿನ ಮೌಲವಿಯರು ಮತ್ತು ಅವರ ಶಿಷ್ಯರು ಸ್ವರ್ಗಕ್ಕೆ ಹೋಗುವ ಬಗ್ಗೆ ಮಾತನಾಡುತ್ತಾರೆ. ಅಹ್ಮದಿಯರನ್ನು ಕೊಂದರೆ ಸ್ವರ್ಗಕ್ಕೆ ಹೋಗಬಹುದು ಎಂದು ಹೇಳುತ್ತಾರೆ. ಆದರೆ ಈ ಕೃತ್ಯವು ಅವರನ್ನು ಅಲ್ಲಾಹನ ಶಿಕ್ಷೆಗೆ ಗುರಿಪಡಿಸುತ್ತದೆ ಎಂದು ಅವರಿಗೆ ಗೊತ್ತಾಗುತ್ತಿಲ್ಲ. ಎಂದಾದರೂ ಅಲ್ಲಾಹನ ಹಿಡಿತ ಅವರ ಮೇಲೆ ಉಂಟಾಗುವುದು. ಅನಂತರ ಹಜರತ್ ಬಶೀರ್ ಬಿನ್ ಸದರ್ ರಲಿಯಲ್ಲಾಹು ಅನ್ಹು ಯಮನ್ ಮತ್ತು ಜಜಾದ ಕಡೆಗೆ ನಡೆಸಿದ ದಂಡಯಾತ್ರೆ ಇದೆ. ಈ ದಂಡಯಾತ್ರೆ ಹಿಜರಿ 7 ಶವ್ವಾಲ್ನಲ್ಲಿ ನಡೆಯಿತು. ಗತ್ಫಾನಿನ ಒಂದು ಗುಂಪು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿರುದ್ಧ ಒಟ್ಟುಗೂಡುತ್ತಿದೆ ಮತ್ತು ಉಯಿನಾ ಬಿನ್ ಹೀಸನ್ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿರುದ್ಧ ಅವರಿಗೆ ಸಹಾಯ ಮಾಡಲು ಭರವಸೆ ನೀಡಿದ್ದಾನೆ ಎಂಬ ಸುದ್ದಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ತಲುಪಿತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹಜರತ್ ಅಬೂಬಕರ್ ರಲಿಯಲ್ಲಾಹು ಅನ್ಹು ಮತ್ತು ಹಜರತ್ ಉಮರ್ ರಲಿಯಲ್ಲಾಹು ಅನ್ಹುವರ ಸಲಹೆ ಮೇರೆಗೆ ಹಜರತ್ ಬಶೀರ್ ಬಿನ್ ಸಾದರನ್ನು ಮತ್ತು ಅವರೊಂದಿಗೆ 300 ಸಹಾಬಿಯರನ್ನು ಕಳಿಸಿದರು. ಅವರು ಜಬಾರ್ ಎಂಬ ಸ್ಥಳವನ್ನು ತಲುಪಿದಾಗ ಗತ್ಫಾನಿನ ಜನರು ಈ ಸುದ್ದಿಯನ್ನು ಕೇಳಿ ತಮ್ಮ ಸಂಪತ್ತನ್ನು ಜಾನುವಾರನ್ನು ಬಿಟ್ಟು ತಮ್ಮ ವಾಸಸ್ಥಾನದ ಮೇಲ್ಭಾಗಕ್ಕೆ ಓಡಿ ಹೋದರು. ಅವರಲ್ಲಿ ಕೆಲವರು ಅಂದರೆ 2 ಸಿಕ್ಕಿಬಿದ್ದರು. ಅವರನ್ನು ಬಂಧಿಸಲಾಯಿತು. ಸಹಾಬಿಗಳು ಕುರಿ, ಮೇಕೆ ಮತ್ತು ಒಂಟೆಗಳನ್ನು ವಶಪಡಿಸಿಕೊಂಡು ಮುಖ್ಯ ಕೈದಿಗಳೊಂದಿಗೆ ಮದೀನಾಕ್ಕೆ ತಲುಪಿದರು.
ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ತಮ್ಮ ಪ್ರವೇಶಕ್ಕೆ ಹಿಂದಿರುಗಲು ಅನುಮತಿ ಕೊಟ್ಟರು. ಉಮ್ರತುಲ್ ಖಿಜಾದ್ ವಿವರಣೆಯನ್ನು ಹೀಗೆ ನೀಡಲಾಗಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹಿಜರಿ 7ರ ದುಲ್ ಕಾಯ್ದಾ ತಿಂಗಳಲ್ಲಿ ಅಂದರೆ ಫೆಬ್ರವರಿ 629ರಲ್ಲಿ ಉಮ್ರತುಲ್ ಖಜಾಗಾಗಿ ಹೊರಟರು. ಅದರ ಹಿಂದಿನ ವರ್ಷ ಅದೇ ತಿಂಗಳಲ್ಲಿ ಮಕ್ಕಾದ ಮುಶ್ರಿಕರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಉಮ್ರಾ ಮಾಡಲು ಬಿಟ್ಟಿರಲಿಲ್ಲ ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಂದ ಹುದೈಬಿಯಾ ಸಂಧಿಯನ್ನು ಮಾಡಿದ್ದರು. ಹೀಗಾಗಿ ಆ ಉಮ್ರಾದ ಬದಲಿಗಾಗಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೊರಟರು. ಯುದ್ಧಕ್ಕಾಗಿ ಹೊರಡುವ ವಿವರಣೆಯನ್ನು ಹೀಗೆ ವಿವರಿಸಲಾಗಿದೆ. ಈ ಉಮ್ರಾದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ 2,000 ಸಹಾಬಿಯರು, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಕುರ್ಬಾನಿಗಾಗಿ 60 ಒಂಟೆಗಳು, ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸಹಾಬಿಯರು ಗುಂಪಿನವರಿಂದ ತಲ್ಕಿಯಾ ಉಚ್ಚರಿಸುತ್ತಾ ಹರಾಮ್ನ ಕಡೆಗೆ ನಡೆದರು. ಕುರ್ಬಾನಿಯ ಜಾನುವಾರುಗಳನ್ನು ದಿತ್ತವಾದ ಕಡೆಗೆ ಕಳುಹಿಸಿದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತನ್ನ ಒಂಟೆಯಾದ ಕಸ್ವಾದ ಮೇಲೆ ಸವಾರಿ ಮಾಡಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಸ್ಜಿದ್ ಹರಮ್ಗೆ ತಲುಪಿದ ನಂತರ ಇಜ್ತಿಯಾ ಮಾಡಿದರು. ಅನಂತರ ಬಲಭುಜ ಮತ್ತು ತೋಳು ಕಾಣುವ ರೀತಿಯಲ್ಲಿ ತಮ್ಮ ಚಾದರವನ್ನು ಹೊದ್ದುಕೊಂಡರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಹೇಳಿದರು: ಈ ಕಾಫಿರರ ಮುಂದೆ ತಮ್ಮ ಶಕ್ತಿಯನ್ನು ಪ್ರದರ್ಶಿಸುವವರ ಮೇಲೆ ಅಲ್ಲಾಹನು ಕರುಣೆ ತೋರಲಿ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸಹಾಬಿಯರೊಂದಿಗೆ ತವಾಫಿನ ಮೊದಲ 3 ಸುತ್ತುಗಳಲ್ಲಿ ಭುಜಗಳನ್ನು ಅಲುಗಾಡಿಸುತ್ತಾಗ ಚೆನ್ನಾಗಿ ಹೆಮ್ಮೆಯಿಂದ ನಡೆದು ತವಾಫ್ ಮಾಡಿದರು. ಈ ಸಂದರ್ಭದಲ್ಲಿ ಹಜರತ್ ಮೈಮೂನಾ ಬಿಂತ್ ಹಾರಿಸ್ ರಲಿಯಲ್ಲಾಹು ಅನ್ಹರೊಂದಿಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿವಾಹವು ನಡೆಯಿತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಕ್ಕಾದಲ್ಲಿ 3 ದಿನ ತಂಗಿದ್ದರು. 4ನೆಯ ದಿನ ಮಕ್ಕಾದವರ ಬೇಡಿಕೆಯ ಮೇರೆಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಎಲ್ಲ ಸಹಾಬಿಯರೊಂದಿಗೆ ಮಕ್ಕಾದಿಂದ ಹೊರಟರು. ಈ ಪ್ರಯಾಣದಲ್ಲಿ ಹಜರತ್ ಹಮ್ಜಾ ರಲಿಯಲ್ಲಾಹು ಅನ್ಹು ಪುತ್ರಿಯ ಘಟನೆಯೂ ಇದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಕ್ಕಾದಿಂದ ಹೊರಟಾಗ ಹಜರತ್ ಹಮ್ಜಾ ರಲಿಯಲ್ಲಾಹು ಅನ್ಹರ ಮಗಳು ಹೇ ನನ್ನ ಚಿಕ್ಕಪ್ಪ, ಹೇ ನನ್ನ ಚಿಕ್ಕಪ್ಪ ಎಂದು ಅಳುತ್ತಾ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹಿಂದೆ ಬಂದರು. ಆಗ ಹಜರತ್ ಅಲಿ ರಲಿಯಲ್ಲಾಹು ಅನ್ಹು ಆಕೆಯನ್ನು ಹಿಡಿದುಕೊಂಡು ಆಕೆಯ ಕೈ ಹಿಡಿದು ಹಜರತ್ ಫಾತಿಮಾ ರಲಿಯಲ್ಲಾಹು ಅನ್ಹರೊಡನೆ ಚಿಕ್ಕಪ್ಪನ ಮಗಳನ್ನು ಕರೆದುಕೊಂಡು ಹೋಗಲು ಹೇಳಿದರು. ಅವರು ಆಕೆಯನ್ನು ಒಂಟೆಯ ಮೇಲೆ ಕೂರಿಸಿಕೊಂಡು ಹಜರತ್ ಅಲಿ ರಲಿಯಲ್ಲಾಹು ಅನ್ಹವರು, ಹಜರತ್ ಝೈದ್ ರಲಿಯಲ್ಲಾಹು ಅನ್ಹವರು ಮತ್ತು ಹಜರತ್ ಜಾಫರ್ ರಲಿಯಲ್ಲಾಹು ಅನ್ಹವರು ಆಕೆಯ ಬಗ್ಗೆ ಹೀಗೆ ಜಗಳವಾಡಿದರು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಾಯಿಯ ಸಹೋದರಿ ಪರವಾಗಿ ತೀರ್ಪು ನೀಡಿದರು ಮತ್ತು ತಾಯಿಯ ಸಹೋದರಿ ತಾಯಿಯ ಸ್ಥಾನದಲ್ಲಿ ಇರುತ್ತಾರೆ ಎಂದು ಹೇಳಿದರು. ನೀವು ಹಜರತ್ ಹಮ್ಜಾ ರಲಿಯಲ್ಲಾಹು ಅನ್ಹರ ಮಗಳನ್ನು ಮದುವೆಯಾಗುವುದಿಲ್ಲವೇ ಎಂದು ಹಜರತ್ ಅಲಿ ರಲಿಯಲ್ಲಾಹು ಅನ್ಹು ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೀಗೆ ಹೇಳಿದರು: ಅವಳು ನನ್ನ ಮಲತಾಯಿಯ ಸಹೋದರಿಯ ಮಗಳು, ಈ ಸಂದರ್ಭದಲ್ಲಿ ವಿವಾಹವಾಗಲು ಸಾಧ್ಯವಿಲ್ಲ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದುಲ್ ಹಿಜ್ಜಾ ತಿಂಗಳಲ್ಲಿ ಮದೀನಾಗೆ ಹಿಂದಿರುಗಿದರು. ಇನ್ನೊಂದು ಕಾರ್ಯಾಚರಣೆ ಅಕರ್ ಬಿನ್ ಉಬೈ ಔಜಾ ಬನು ಸುಲೈಮಾನ್ ಕಡೆಗೆ ನಡೆಸಿದ ದಂಡಯಾತ್ರೆಯಾಗಿದೆ. ಈ ದಂಡಯಾತ್ರೆ ಹಿಜರಿ 7ರ ದುಲ್ ಹಜ್ಜರಂದು ನಡೆಯಿತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಕ್ರಮ್ ರಲಿಯಲ್ಲಾಹು ಅನ್ಹರನ್ನು 50 ಜನರೊಂದಿಗೆ ಮದೀನಾದ ಸಮೀಪ ವಾಸಿಸುತ್ತಿದ್ದ ಬನು ಸುಲೈಯಾದ ಕಡೆಗೆ ಕಳುಹಿಸಿದರು. ಬನು ಸುಲೈಮ್ ಒಬ್ಬ ಗೂಢಚಾರ ಅವರೊಂದಿಗೆ ಇದ್ದರು. ಅವರ ಮುಂದೆ ಹೋಗಿ ತನ್ನ ಜನಾಂಗವನ್ನು ಎಚ್ಚರಿಸಿದನು ಮತ್ತು ಅವರು ಒಂದು ದೊಡ್ಡ ಸೈನ್ಯವನ್ನು ಒಟ್ಟುಗೂಡಿಸಿಕೊಂಡು ಹಜರತ್ ಅಕ್ರಮ್ ಅವರ ಬಳಿಗೆ ತಲುಪಿದಾಗ ಬನು ಸುಲೈಮಾನ್ ಗೋತ್ರದವರು ಅವರೊಂದಿಗೆ ಹೋರಾಡಲು ಸಿದ್ಧರಿದ್ದರು. ಅವರು ಅವರಿಗೆ ಇಸ್ಲಾಮಿನ ಸಂದೇಶವನ್ನು ನೀಡಿದರು, ಆದರೆ ಅವರು ಅದನ್ನು ನಿರಾಕರಿಸಿದರು.
ಅನಂತರ ಎರಡು ಕಡೆಗಳಿಂದಲೂ ಸ್ವಲ್ಪ ಹೊತ್ತು ಬಾಣಗಳ ಸುರಿಮಳೆಯಾಯಿತು. ಈ ಸಮಯದಲ್ಲಿ ಬನು ಸುಲೈಮಾ ಗೋತ್ರಕ್ಕೆ ಮತ್ತಷ್ಟು ಸಹಾಯ ಲಭಿಸಿತು. ಅವರು ಮುಸ್ಲಿಮರನ್ನು ಎಲ್ಲ ಕಡೆಯಿಂದಲೂ ಸುತ್ತುವರೆದರು. ಮುಸ್ಲಿಮರು ಬಹಳ ಶಕ್ತವಾಗಿ ಹೋರಾಡಿದರು, ಆದರೆ ಅವರಲ್ಲಿ ಹೆಚ್ಚಿನವರು ಶಹೀದ್ ಆದರು ಮತ್ತು ಹಜರತ್ ಅಕ್ರಮ್ ಕೂಡ ತೀವ್ರವಾಗಿ ಗಾಯಗೊಂಡು ಶಹೀದ್ ಆದವರೊಂದಿಗೆ ಬಿದ್ದರು. ಅನಂತರ ಸಫರ್ 8ರ ಮೊದಲನೆಯ ದಿನ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ತಲುಪಿದರು. ಹಜರತ್ ಗಾಲಿಬ್ ಬಿನ್ ಅಬ್ದುಲ್ಲಾ ಲೈಸಿ ರಲಿಯಲ್ಲಾಹು ಅನ್ಹು ಖದೀರ್ ಕಡೆಗೆ ನಡೆಸಿದ ದಂಡಯಾತ್ರೆಯ ಉಲ್ಲೇಖವು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಹಿಜರಿ 8ನೇ ಸಫರ್ನಲ್ಲಿ ಖದಿಯಾದಲ್ಲಿ ವಾಸಿಸುತ್ತಿದ್ದ ಬನು ಲೈಸ್ನ ಶಾಖೆಯಾದ ಬನು ಮುಅಲ್ಲಿಮಿನ ಕಡೆಗೆ 15 ಜನರೊಂದಿಗೆ ಕಳಿಸಿದರು. ಈ ದಂಡಯಾತ್ರೆಯಲ್ಲಿ ಮುಸ್ಲಿಮರ ಘೋಷಣೆ ಅಮಿತ್ ಎಂದಾಗಿತ್ತು. ಈ ವಿಷಯ ಮುಂದುವರಿಯುವುದು. ಈಗ ನಾನು ಪಾಕಿಸ್ತಾನದ ಅಹ್ಮದಿಯರ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಲು ಹೇಳಬಯಸುತ್ತೇನೆ. ನಾನು ಹೇಳಿದಂತೆ ದರೂದ್ ಕಡೆಗೆ ಗಮನ ನೀಡಬೇಕು. ದಿನಕ್ಕೆ 200 ಬಾರಿ ಸುಬ್ಹಾನಲ್ಲಾಹಿ ವಬಿಹಮ್ದಿ, ಸುಬ್ಹಾನಲ್ಲಾಹಿಲ್ ಅಜೀಮ್, ಅಲ್ಲಾಹುಮ್ಮ ಸಲ್ಲಿ ಅಲಾ ಮುಹಮ್ಮದಿನ್ ವ ಆಲಿ ಮುಹಮ್ಮದ್ ಎಂದು ಹೇಳಬೇಕು. ಈ ಇದಕ್ಕೆ ಎಷ್ಟು ಗಮನ ನೀಡಲು ಸಾಧ್ಯವೋ ಅಷ್ಟು ನೀಡಬೇಕು. ನಾವು ದುಆದ ಹಕ್ಕನ್ನು ನಿರ್ವಹಿಸುತ್ತಾ ದುಆಗಳಿಗಾಗಿ ಗಮನ ನೀಡಿದರೆ ಮಾತ್ರ ಯಶಸ್ಸು ಲಭಿಸುವುದು. ನೀಡಬೇಕಾದ ಗಮನವನ್ನು ನೀಡಲಾಗುತ್ತಿಲ್ಲ. ಕೇವಲ ದುಆಗಳಿಂದ ಏನೂ ಆಗದು, ಬೇರೆ ಏನಾದರೂ ಮಾಡಬೇಕು ಎಂದು ಕೆಲವರು ಹೇಳುತ್ತಾರೆ. ಕೆಲವರು ನನಗೂ ಹೀಗೂ ಬರೆಯುತ್ತಾರೆ. ಬೇರೆ ಬೇರೆ ಮನವಿ ಏನು ಮಾಡಬೇಕು? ನಮ್ಮ ಆಯುಧ ಕೇವಲ ದುಆ ಆಗಿದೆ. ಈ ಬಗ್ಗೆ ನಾನು ಜನರಲ್ಲಿ ಹಲವು ಬಾರಿ ವಿವರಿಸಿದ್ದೇನೆ. ದುಆಗಳಿಂದ ಏನೂ ಆಗುವುದಿಲ್ಲ ಎಂಬುದು ಅತ್ಯಂತ ತಪ್ಪು ಕಲ್ಪನೆಯಾಗಿದೆ. ಹೇಗಿದ್ದರೂ ಪ್ರಾರ್ಥನೆಗಳೊಂದಿಗೆ ನಮ್ಮ ಯಶಸ್ಸು ಆಗಿದೆ. ಅಲ್ಲಾಹನು ಎಲ್ಲರಿಗೂ ಅದರ ಸೌಭಾಗ್ಯವನ್ನು ನೀಡಲಿ ಮತ್ತು ನಾವು ದುಆದ ಹಕ್ಕನ್ನು ನಿರ್ವಹಿಸುವರಾಗೋಣ. ಕೇವಲ ಪ್ರಾರ್ಥನೆಗಳಿಂದ ಏನೂ ಆಗುವುದಿಲ್ಲ ಎಂದು ನಾವು ಹೇಳಿದರೆ ಮತ್ತು ಅದರ ಹಕ್ಕನ್ನು ನಿರ್ವಹಿಸದಿದ್ದರೆ ಅದು ನಾವು ಅಲ್ಲಾಹನೊಡನೆ ಮಾಡುವ ತಪ್ಪು ದೂರು ಆಗುವುದು. ಆದುದರಿಂದ ನಾವು ಅದಕ್ಕಾಗಿ ಅವರೊಡನೆ ಕ್ಷಮೆಯಾಚಿಸಬೇಕು. ಇಂದು ಕರಾಚಿಯಲ್ಲಿ ಒಂದು ಘಟನೆ ನಡೆದಿದೆ. ಭಯೋತ್ಪಾದಕರು ಇಸ್ಲಾಮಿನ ಹೆಸರಿನಲ್ಲಿ ನಮ್ಮ ಮಸೀದಿಯ ಮೇಲೆ ದಾಳಿ ನಡೆದಿದ್ದಾರೆ. ಒಬ್ಬ ಅಹಮದಿಯನನ್ನು ಶಹೀದ್ ಮಾಡಿದ್ದಾರೆ. ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಅದರ ಸಂಪೂರ್ಣ ವಿವರವನ್ನು ಇನ್ನೂ ಲಭ್ಯವಾಗಿಲ್ಲ. ವಿವರ ಬಂದ ನಂತರ ವಿವರಿಸಲಾಗುವುದು ಇನ್ಶಾ ಅಲ್ಲಾಹ್. ಅಲ್ಲಾಹನು ಈ ದುಷ್ಟರನ್ನು ಶೀಘ್ರದಲ್ಲಿಯೇ ಹಿಡಿದು ಶಿಕ್ಷಿಸಲಿ. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. Man yahdihillahu fala mudilla lahu ومن يضلله فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.